ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡು ನಿಮ್ಮೆಲ್ಲರಿಗೂ ಹೆಂಗ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ನನ್ನ ಕೇಳೋದಾದ್ರೆ, ಸುದೀಪ್ ಸರೇ ಹೇಳಿದ್ದಾರೆ, ಚೈತ್ರ ಅವರು ಕೂಡ ಹೋದ್ರು, ಮೋಕ್ಷಿತ್ ಅವರು ಕೂಡ ಹೊಡೆದ್ರು, ಮಂಜು ಅವರು ಕೂಡ ಕುತ್ತಿಗೆ ಲಾಕ್ ಮಾಡಿದ್ರು ಅಂತ. ಹಂಗಂದ್ಮೇಲೆ ಭವ್ಯ ಮಾತ್ರ ಯಾಕೆ ಜೈಲಿಗೆ? ಎಲ್ಲರನ್ನೂ ಕೂಡ ಜೈಲಿಗೆ ಸೇರಿಸ್ಬೇಕು ಅಂದ್ರೆ ಇಲ್ಲಿ ಎಲ್ಲರಿಗೂ ನ್ಯಾಯ ಆಗೋದು, ಎಲ್ಲರಿಗೂ ನ್ಯಾಯ ಆಗ್ಬೇಕು, ಎಲ್ಲರನ್ನೂ ಒಂದೇ ತರ ಟ್ರೀಟ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಮತ್ತೆ ಎಲ್ಲರನ್ನೂ ಕಳಿಸ್ಬೇಕಾಗಿತ್ತು, ಯಾಕೆ ಜಸ್ಟ್ ಭವ್ಯ? ಅದು ನನಗೆ ನಿಜವಾಗ್ಲೂ ಇಷ್ಟ ಆಗ್ಲಿಲ್ಲ. ಮತ್ತೆ ನಿನ್ನೆ ಎಪಿಸೋಡ್ ಓವರ್ ಆಲ್ ನೋಡಿದಾಗ ನನಗೆ ಹನುಮಂತ್ ಅವ್ರನ್ನ ಇಲ್ಲಿಡೋದು, ರಜತ್ನ ಮತ್ತೆ ಭವ್ಯ ಅವ್ರಿಗೆ ಕ್ಲಾಸ್ ಎತ್ತೋದು ಆಗಿತ್ತು. ಈ 3 ಜನನೇ ಜಾಸ್ತಿ ಟಾರ್ಗೆಟ್ ಆಗಿತ್ತು. ಮತ್ತೆ ಮಂಜುಗೆ ಬೂಸ್ಟ್ ಅಪ್ ಕೊಡೋ ಪ್ರಯತ್ನ ಕೂಡ ಮಾಡಿದ್ರು. ಏನೇನಾಯ್ತು ಅಂತ ಎಲ್ಲಾನು ಡೀಟೇಲ್ ಆಗಿ ಮಾತಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಎಲ್ಲ ವಿಡಿಯೋಸ್ ನೋಡ್ಬೋದು ಅಂತ ಹೇಳ್ತಾ, ಇನ್ನು ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣನೇ ಮಂಜಣ್ಣ ಇರ್ತಾರಲ್ಲ, ಮಂಜಣ್ಣನ ಜೈಲಿಗೆ ಕಳಿಸುವಂತ ಇದು ನಡೀತಾ ಇರುತ್ತೆ. ನೋಡು, ನಾನು ಕುದುರೆ ಕೆತ್ತು ಬಂದಿದ್ದೀನಿ, ನೀನು ಬೇರೆದ್ ಕೆತ್ತು ಬಾ ಅಂತ ಹನುಮಂತ ಅವ್ರು ಹೇಳ್ತಿರ್ತಾರೆ. ಅದಕ್ಕೆ ಮಂಜಣ್ಣ ಅವ್ರು ಇದ್ಬಿಟ್ಟು, ಅದಕ್ಕೆ ನಾ ಕುದುರೆ ತರ ಓಡ್ತಾ ಇದ್ಯಾ ಅಂತ ಒಂದು ಚಿಕ್ಕ ಕನ್ವರ್ಸೇಷನ್ ನಡೆಯುತ್ತೆ. ನೆಕ್ಸ್ಟ್ ಕನ್ವರ್ಸೇಷನ್ ನಡೆಯೋದೆ ನಮ್ಮ ತ್ರಿವಿಕ್ರಮು ಮತ್ತೆ ಭವ್ಯ ಅವ್ರದ್ದು. ಇಲ್ಲಿ ಏನು ಸ್ಪೆಸಿಫಿಕ್ ಮಾತಾಡ್ತಾ ಇದ್ದಾರೆ ಅಂತ ನನಗಂತೂ ಕ್ಲಾರಿಟಿ ಸಿಗಲಿಲ್ಲ. ನಿಮ್ಗೆ ಏನಾದರೂ ಕ್ಲಾರಿಟಿ ಸಿಕ್ಕಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದೇನು ತ್ರಿವಿಕ್ರಮ್ ಭವ್ಯ ಅವ್ರಿಗೆ ಪ್ರಪೋಸ್ ಮಾಡಿದಾರಾ, ಅದನ್ನ ಒಪ್ಕೊಳ್ಳೋದನ್ನ ಏನಾದರೂ ಕೇಳ್ತಾ ಇದ್ದಾರಾ, ಇಲ್ಲಾಂದ್ರೆ ಇನ್ನು ಏನ್ದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದಂತೂ ಗೊತ್ತಾಗಿಲ್ಲ. ಅಲ್ಲಿ ಓವರ್ ಆಲ್ ಕನ್ವರ್ಸೇಷನ್ ನೋಡಿದಾಗ ನನಗೆ ಅರ್ಥ ಆಗಿದ್ದು, ನನಗೆ ಅನ್ಸಿದ್ದು, ಅಲ್ಲಿ ತ್ರಿವಿಕ್ರಮ್ ಅವ್ರು ಏನಾದ್ರು ಪ್ರಪೋಸ್ ಮಾಡಿದಾರ, ಅದಕ್ಕೆ ಎಸ್ ಆರ್ ನೋ ಅಂತ ಭವ್ಯ ಅವ್ರ ಹತ್ರ ಅಪ್ರೋಚ್ ಮಾಡ್ತಾ ಇದಾರ ತ್ರಿವಿಕ್ರಮ್ ಅನ್ನೋಂಗೆನೆ ಕಾಣಿಸಿದ್ದು. ಯಾಕಂದ್ರೆ ಆ ಭವ್ಯ ಅವರ ರಿಪ್ಲೈ ಕೂಡ ಹಂಗೆ ಇರುತ್ತೆ. ಭವ್ಯ ಅವ್ರು ಯಾವತ್ತೂ ಸಿಂಗುಲರ್ ಆಗಿ ಏಕವಚನದಲ್ಲಿ ತ್ರಿವಿಕ್ರಮ್ ಅವ್ರನ್ನ ಇಲ್ಲಿವರೆಗೂ ಮಾತಾಡ್ಸಿದ್ದು ನಾನು ನೋಡಿಲ್ಲ. ಆದ್ರೆ ನಿನ್ನೆ ಮಾತ್ರ ಹೋಗೋ ಮೆಂಟ್ಲು ಅಂತ ಅಂದ್ರು. ಮೆಂಟಲೋ ಏನೋ ಅಂತಾರೆ, ಒಟ್ಟು ಸಿಂಗ್ಯುಲರ್ ಆಗಿ ಮಾತಾಡಿಸ್ತಾರೆ, ಏಕವಚನದಲ್ಲಿ ಮಾತಾಡಿಸ್ತಾರೆ. ನೀವು ಏನಾದ್ರೂ ಟಿಕೆಟ್ ಫಿನಾಲೆ ಗೆದ್ದಿದ್ರೆ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ ಅಂತ ಕೂಡ ಹೇಳ್ತಾರೆ. ಅಲ್ಲಿ ತ್ರಿವಿಕ್ರಮ ಯಾಕೆ ಇವಾಗ ನನಗೆ ಅಂದ್ರೆ ನಾನು ಗೆದ್ದಿಲ್ಲ ಅಂತ ನೀನು ಇವಾಗ ಹೇಳ್ತಾ ಇಲ್ವಾ ಅಂತ ಹೇಳೋದು. ಅದಕ್ಕೆ ಭವ್ಯ ಅವರು ಫೀಲ್ ಆಗೋದು, ನನಗೆ ಗೊತ್ತಾಗ್ತಾ ಇದೆ ಭವ್ಯ, ನೀನು ಇಂಡೈರೆಕ್ಟ್ ಆಗಿ ನೋ ಅಂತ ಹೇಳ್ತಿದ್ಯಾ ಅಂತ ಅನ್ನಿಸ್ತಿದೆ ನನಗೆ ಅಂತ ಅಂದಾಗ ಭವ್ಯ ಅವರು ಅವ್ರಿಗೆ ಸಮಾಧಾನ ಮಾಡೋದು. ಇದನ್ನೆಲ್ಲ ನೋಡಿದ್ರೆ ಆ ಕನ್ವರ್ಸೇಷನ್ ಏನ್ ರೀತಿ ಇದೆ ಅಂತ ಅನ್ಕೊಂಡ್ರೆ ಡೆಫಿನೆಟ್ಲಿ ಲವ್ ಪ್ರಪೋಸಲ್ ಅಂತಾನೆ ಅನ್ಸೋದು. ಬೇರೆದೇನಾದ್ರೂ ಇದ್ರೆ ನೀವು ನನಗೆ ಕರೆಕ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನ ಇದನ್ನ ಬಿಟ್ರೆ ನಮ್ಮ ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದ ತಕ್ಷಣನೇ ಒಂದು ಅಡ್ವರ್ಟೈಸ್ಮೆಂಟ್ ವಿಮ್ ಕ್ಲೀನರ್ದು ಬರುತ್ತೆ. ಅದರಲ್ಲಿ ನಮ್ಮ ಗೌತಮಿ ಅವರ ತಂಡ ವಿನ್ ಆಗುತ್ತೆ. ನಂತರ ಅನುಪಮ ಅವ್ರ ಎಂಟ್ರಿ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನ್ ಶೋ ನಡೀತಾ ಇರುತ್ತೆ, ಅದು ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಅದಾದ ನಂತರ ಅನುಪಮ್ ಅವರು ಎಲ್ಲರ ಹತ್ರನೂ ಒಂದು ಟಾಸ್ಕ್ ಮಾಡಿಸ್ತಾರೆ, ಒಂದು ಕೋಪದಿಂದ ಮಾತಾಡಿ ಅಂತ ಹೇಳಿದಾಗ ತ್ರಿವಿಕ್ರಮು ಮತ್ತೆ ಮೋಕ್ಷಿತಾ, ಸೀರಿಯಸ್ಲಿ ನನಗೆ ತ್ರಿವಿಕ್ರಮ್ ಅವರು ಬೇಕು ಅಂತಾನೆ ಮೋಕ್ಷಿತ್ ಅವ್ರನ್ನ ಹಂಗೆ ನೋಡಿದ್ದು ಅಂತ ಅನ್ನಿಸ್ತು. ಯಾಕಂದ್ರೆ ತ್ರಿವಿಕ್ರಮ್ ಅವರು ಕೋಪ ಮಾಡ್ಕೊಂಡ್ರೆ ಹೆಂಗಿರ್ತಾರೆ ಅಂತ ನಮ್ಗೇನ್ ಗೊತ್ತಿಲ್ವಾ? ಅವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಕೋಪ ಮಾಡ್ಕೊಳಕ್ ಬರಲ್ವಾ ಹೇಳಿ? ಅದೇ ಒಂದು ಟಾಸ್ಕ್ ನ ತ್ರಿವಿಕ್ರಮ್ಗೆ ಬೇರೆಯವ್ರ ಹತ್ರ ಮಾಡಿ ತೋರಿಸ್ಬೇಕಾಗಿತ್ತು ಅಂತ ಅನ್ನಿಸ್ತು. ಏನ್ ಗುರು, ನೈಟ್ ತಾನೇ ಭವ್ಯ ಅವ್ರ ಹತ್ರ ಹಂಗ್ ಮಾತಾಡ್ಬಿಟ್ಟು ಈಗ ಮೋಕ್ಷಿತ್ ಅವ್ರಿಗೆ ಹಿಂಗ್ ಮಾಡಿದ್ರು, ಹುಡುಗರನ್ನ ಹೆಂಗೆ ಗುರು ನಂಬೋದು? ಹಂಗಂತ ಹುಡುಗಿರು 100% ಅಂತ ಹೇಳ್ತಾ ಇಲ್ಲ, ಬಟ್ ನನಗೆ ಕಾಣಿಸಿದ್ದು ಹೆಂಗ್ ಗುರು ನಂಬೋದು ಹುಡುಗರ್ನ ಅಂತ ಅನ್ಸುತ್ತೆ. ತ್ರಿವಿಕ್ರಮು ಬೇಕು ಅಂತಾನೆ ಮೋಕ್ಷಿತನ ಆ ರೀತಿ ನೋಡಿದ್ವು ಅಂತಾನೂ ಕೂಡ ನನ್ಗೆ ಅನ್ಸುತ್ತೆ. ಒಂದ್ ಸ್ವಲ್ಪ ಲವ್ ಫೀಲಿಂಗ್ ಅಲ್ಲೇನೆ ನೋಡಿದ್ವು ಮೋಕ್ಷಿತ್ ಅವ್ರನ್ನ. ನಿಮ್ಗೆ ಬೇಕು ಅಂತ ತ್ರಿವಿಕ್ರಮ್ ಹಂಗ್ ನೋಡಿದ್ರೆ, ಇಲ್ಲಾಂದ್ರೆ ತ್ರಿವಿಕ್ರಮ್ ಅವ್ರು ಕೋಪ ಮಾಡ್ಕೊಂಡಿದ್ದು ನಮ್ಗೆ ಲವ್ವಿಂಗ್ ತರ ಕಾಣಿಸ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಡೆಫಿನೆಟ್ಲಿ ಸುದೀಪ್ ಸರ್ ಸಂಡೇ ಎಪಿಸೋಡ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೇ ಮಾಡ್ತಾರೆ. ಅವಾಗ ತ್ರಿವಿಕ್ರಮ್ ಏನಂತ ಉತ್ತರ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿರುತ್ತೆ. ಬಟ್ ನನಗಂತೂ ಅಲ್ಲಿ ಏನ್ ಗುರು ನೈಟ್ ಹಿಂಗ್ ಮಾತಾಡಿದ್ದಾರೆ, ಇಲ್ಲಿ ಬೆಳಿಗ್ಗೆ ನೋಡಿದ್ರೆ ಹಿಂಗ್ ಮಾಡ್ತಾ ಇದ್ದಾರೆ, ಹೆಂಗ್ ಗುರು ಹುಡುಗರ್ನ ನಂಬೋದು ಅನ್ನಂಗಂತೂ ನನಗೆ ಅನ್ನಿಸ್ತು. ಹುಡುಗಿರ್ 100% ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಹಂಗಂತ ಹುಡುಗರೆಲ್ಲ ಕೆಟ್ಟೋರು ಅಂತಾನು ನಾನು ಹೇಳ್ತಾ ಇಲ್ಲ. ನನಗೆ ಆ ಸಿಚುವೇಶನ್ ನೋಡಿದಾಗ ನನಗೆ ಹಂಗ ಅನ್ಸಿದ್ದು. ಯಾಕಂದ್ರೆ ಭವ್ಯ ಅವ್ರು ಅಲ್ಲಿ ನಾಚ್ಕೊಳ್ತಾ ಇದ್ದಾರೆ. ತ್ರಿವಿಕ್ರಮ್ ಅವರು ಆತರ ಪ್ರಪೋಸ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ನಾಚ್ಕೊಳ್ತಾ ಇದ್ದಾರೆ ಭವ್ಯ ಅವರು. ಈ ಕಡೆ ನೋಡಿದ್ರೆ ಮೋಕ್ಷಿತನ ಇದ್ ಮಾಡ್ತಾ ಇದ್ದಾರೆ. ಅಂದ್ರೆ ಲವ್ ಫೀಲಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ. ತಪ್ಪಂತ ಹೇಳ್ತಾ ಇಲ್ಲ ನಾನು, ಆಯ್ತಾ, ಅವ್ರ ಇಷ್ಟ ಅದು, ಬಟ್ ನಂಬೋದ್ ಹೆಂಗೆ ಅಂತ ನನಗೆ ಅನ್ನಿಸ್ತು ಅಲ್ಲಿ. ಆ ನಂತರ ಅಲ್ಲಿಂದ ಅನುಪಮ್ ಅವರು ಎಕ್ಸಿಟ್ ಆಗ್ತಾರೆ, ಸುದೀಪ್ ಅವರು ಎಂಟ್ರಿ ಆಗ್ತಾರೆ. ಅಲ್ಲಿಂದ ಸ್ವಲ್ಪ ಕ್ಲಾಸು ಕಂಟೆಸ್ಟೆಂಟ್ಸ್ಗೆ ಸ್ಟಾರ್ಟ್ ಆಗುತ್ತೆ. ಹನುಮಂತ್ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಲೇಟಾಗಿ ಬಂದ್ರು, ಲೇಟೆಸ್ಟ್ ಆಗಿ ಹನುಮಂತು ನೀವು ಬಂದಿದ್ದು ಅಂತಂದ್ರು. ಯಾಕಂದ್ರೆ ಅವ್ರು ಬಂದು ವೈಲ್ಡ್ ಕಾರ್ಡ್ ಆಗಿರ್ತಾರೆ. ಸ್ಟಾರ್ಟಿಂಗ್ ವೀಕಲ್ಲಿ ಫಸ್ಟ್ ವೀಕ್ ಬಂದಿದ್ದಾನೆ ತಲೆ ಸುತ್ತಿ ಬಿದ್ದಿದ್ರು, ಬಟ್ ಈಗ ನೋಡಿದ್ರೆ ಸಗಾದ ಗಾಡಿ ಟಿಕೆಟ್ ಫಿನಾಲೆ ಹಿಡ್ಕೊಂಡು ಕೂತಿದ್ದಾರೆ. ಇದು ಇರಬೇಕು ಅಂತ ಹೇಳ್ತಾರೆ. ಅದಾದ ನಂತರ ಉಸ್ತುವಾರಿ ರಜತ್ ಅವ್ರ ಸೈಡ್ಗೆ ಹೋಗ್ತಾರೆ. ಅಲ್ಲಿ ರಜತ್ ಅವ್ರ ಸೈಡ್ಗೆ ಹೋಗ್ಬಿಟ್ಟು ರಜತ್ ಅವರು
ನಮ್ಮ ಹನುಮಂತುಗೆ ಟಿಕೆಟ್ ಟು ಹೋಮ್ ಅಂತ ಕವಚ ಹಾಕ್ದ ಒಂದು ಹಾಡು ಹೇಳಿರ್ತಾರಲ್ಲ, ಅಂದ್ರೆ ಸ್ನೇಹ ಗೆಳೆಯ ಗೆಳೆಯ ಅಂದ್ಕೊಂಡೇನೆ ಅವನಿಗೆ ಗೂಟ ಬಡಿತ್ಯಾ, ಸ್ವಲ್ಪ ಗೆಳೆಯ ಅಂದ್ಕೊಂಡೇನೆ ನೀನು ನಾಮಿನೇಷನ್ ಮಾಡ್ತೀಯಾ, ಈ ತರ ಇರಬೇಡ, ಪ್ರತಿಯೊಂದನ್ನು ನೋಡಿ ನೋಡಿ ಆಡುವಂತ ಒಂದು ರಜತ್ ಅವರು ಕಂಪೋಸ್ ಮಾಡಿರ್ತಾರೆ ಸಾಂಗು ಲಾಸ್ಟ್ ವಾರ. ಆ ಒಂದು ವಿಟಿನ ಪ್ಲೇ ಮಾಡ್ಬಿಟ್ಟು ರಜತ್ ಏನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಹೇಳಿ ಅಂದಾಗ ಹನುಮಂತನು ಕೇಳ್ತಾರೆ. ಹನುಮಂತವ್ರು ಸರ್ ನನಗೇನು ಅರ್ಥ ಆಗ್ಲಿಲ್ಲ ಸರ್, ಏನೋ ಹೊಸ್ದಾಗೆ ತಯಾರು ಮಾಡ್ಬಿಟ್ಟಿದ್ದಾರೆ, ಅಂದ್ರೆ ಟ್ರೈ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಅಂತಾರೆ. ಹನುಮಂತುಗೆ ಅರ್ಥ ಆಗಿದೆ ಆಯ್ತಾ. ನನ್ಗೆ ಇಲ್ಲೇ ಹನುಮಂತುದು ಅಂದ್ರೆ ಅವ್ರು ಎಲ್ಲಾರುನು ಅವರ ಮುದ್ದತೆಯಲ್ಲೇನೆ ಕವರ್ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತು. ಇಲ್ಲ ಸರ್ ಇಲ್ಲಿ ನನ್ಗೆ ಗೊತ್ತಿದ್ದೂನು ಧನರಾಜ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತಾನೆ ಅಲ್ಲಿ ರಜತ್ ಅವರು ಹೇಳಿದ್ರು ಅಂತ ಅಲ್ಲಿ ಹನುಮಂತ್ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ಬೋದಾಗಿತ್ತು ಆಯ್ತಾ. ಬಟ್ ಅಲ್ಲೂ ಕೂಡ ಮಾತಾಡಕ್ ಹೋಗ್ಲಿಲ್ಲ. ರಜತ್ ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಸರ್ ಫ್ರೆಂಡ್ ನ ನಾಮಿನೇಟ್ ಮಾಡೋದು ತಪ್ಪಲ್ಲ, ಬಟ್ ಬೇರೆಯವ್ರ ಪಾಯಿಂಟ್ಸು ಕೂಡ ತುಂಬಾ ಸ್ಟ್ರಾಂಗ್ ಇದ್ದಾಗ ಫ್ರೆಂಡು ಹೆಂಗಿದ್ರು ನಾನೇನು ಅನ್ನಲ್ಲಲ್ಲ ಬಿಡು, ಇವ್ನ ಕೊಟ್ಬಿಟ್ರೆ ನಾನು ಸೇಫ್ ಆಗಿ ಹೋಗ್ಬಿಡ್ತೀನಲ್ಲ ಅಂತ ಫ್ರೆಂಡ್ನ ಕೊಡೋದಿರುತ್ತಲ್ಲ ಸರ್, ಅದು ತಪ್ಪು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ರಜತ್ ಅವರು. ಬಟ್ ಅಲ್ಲಿ ಸುದೀಪ್ ಸರ್ ಏನಂತಾರೆ ಅಂದ್ರೆ, ಹಂಗಾದ್ರೆ ಮನೆಯವರೆಲ್ಲರೂ ಕೂಡ ರೈಟ್ ಆಗೇ ಮಾತಾಡ್ತಾ ಇದ್ದಾರಾ, ಮನೆಯವರೆಲ್ಲರನ್ನೂ ಕೂಡ ಬೇರೆಯವ್ರದ್ದು ಹೈಲೈಟ್ ಇದ್ರು ಕೂಡ ಅವ್ರದ್ದು ಮಾತಾಡ್ದಂಗೆ ಬೇರೆಯವ್ರದ್ದು ಯಾರು ಮಾತಾಡೋದೇ ಇಲ್ವಾ ಅಂತ ಸುದೀಪ್ ಸರ್ ಕೇಳಿದ್ರು. ಸುದೀಪ್ ಸರ್ ಕೇಳಿದ್ದು ಡೆಫಿನೆಟ್ಲಿ ರೈಟು, ನಾನು ರಾಂಗು ಅಂತ ಹೇಳಲ್ಲ. ಹಂಗಂತ ಅಲ್ಲಿ ರಜತ್ತು ಕೂಡ ರಾಂಗ್ ಇರ್ಲಿಲ್ಲ. ಹನುಮಂತ್ ಅವರು ನನಗೆ ಎಷ್ಟೊಂದ್ಸಲ ಅನ್ಸಿರೋದು, ಅವ್ರಿಗೆ ಏನ್ ಹೇಳ್ಬೇಕೋ ಅದನ್ನ ಹೇಳಲ್ಲ ಅವರು, ಯಾವ್ದಾದ್ರು ಒಂದು ಸೇಫ್ ರೀಸನ್. ಇಷ್ಟು ದಿನದವರೆಗೂ ನೀವು ಹನುಮಂತ್ ಅವ್ರ ಆಟನ ನೋಡ್ಕೊಂಡು ಹೋದ್ರೆ ಅವರು ಜಾಸ್ತಿ ನಾಮಿನೇಟ್ ಮಾಡಿರೋದು ಭವ್ಯ ಅವ್ರನ್ನ, ಮತ್ತೆ ನಮ್ಮ ಧನರಾಜ್ ಅವ್ರನ್ನ, ಚೈತ್ರ ಅವ್ರನ್ನ. ವೆರಿ ರೇರ್ ಮಂಜಣ್ಣ ಅವ್ರ ಸವಾಸಕ್ಕೆ ಹೋಗಿರೋದು. ಇತ್ತೀಚೆಗೆ ಮಂಜಣ್ಣ ಸವಾಸಕ್ಕೆ ಹೋಗಿರೋದು, ಯಾಕಂದ್ರೆ ಮಂಜಣ್ಣ ಸ್ವಲ್ಪ ವೀಕ್ ಆಗಿದ್ದಾರೆ. ಅದಕ್ಕೋಸ್ಕರ ಅವರು ವ್ಯಾಲಿಡ್ ಪಾಯಿಂಟ್ ಕೊಟ್ಟು ಮಾತಾಡಕ್ಕೆ ಬರ್ತಾ ಇಲ್ಲ ಅಂತ ಗೊತ್ತಾದಾಗ ಮಂಜಣ್ಣನ ಸವಾಸಕ್ಕೆ ಹೋಗಿರೋದು. ಬಟ್ ಅದನ್ನ ಬಿಟ್ರೆ ತ್ರಿವಿಕ್ರಮ್ನಾಗ್ಲಿ, ರಜತ್ನಾಗ್ಲಿ, ಗೌತಮಿ ಅವ್ರನ್ನಾಗ್ಲಿ ಜಾಸ್ತಿ ಟಚ್ಚು ಮಾಡಲ್ಲ ಹನುಮಂತ್ ಅವರು. ಸೊ ಆ ತರ ಒಂದು ವೆಲ್ ಪ್ಲಾನ್ಡ್ ಗೇಮ್ ಅಂತೂ ಆಡ್ತಾ ಇದ್ದಾರೆ. ಅದು ಅವರ ಇದು ಏನದು ಮೋಸ ಮಾಡಿ ಆಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡಲ್ಲ, ತುಂಬಾ ಕ್ಲವರ್ ಆಗಿ ಆಡ್ತಾ ಇದ್ದಾರೆ. ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ತುಂಬಾ ಸಪೋರ್ಟ್ ಅಂತೂ ಸಿಕ್ತು. ರಜತ್‌ಗೆ ಬೈದ್ರು, ಇನ್‌ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ, ಅಂದ್ರೆ ಬೈದ್ರು ಅಂದ್ರೆ ಬುದ್ಧಿವಾದ ಹೇಳಿದ್ರು. "ನೀವ್ ಕೆಟ್ಟದಾಗಿ ಕಾಣಿಸ್ತಾ ಇದ್ರಾ? ಇಲ್ಲಿ ಆಚೆಗಡೆ ಈ ತರ ಒಂದು ಫೇವರಿಸಂ ಮಾಡ್ತಿದ್ದೀರ ಅಂದ್ರೆ ಫ್ರೆಂಡ್‌ನ ನಾಮಿನೇಟ್ ಮಾಡ್ಬಾರ್ದು, ಇನ್ನು ಬೇರೆಯವ್ರನ್ನ ನಾಮಿನೇಟ್ ಮಾಡಿ" ಅಂತ ಹೇಳ್ದಂಗಿತ್ತು ರಜತ್. ಆದ್ರೆ ಅವ್ರು ನೋಡಿ ನೀವ್ ಅಷ್ಟೊಂದ್ ಮಾತಾಡಿದ್ರು ಕೂಡ ಅಲ್ಲಿ ಎಲ್ಲೂ ಅವ್ರು ಮಾತಾಡ್ಲಿಲ್ಲ. ಆ ಒಂದು ಪೇಶನ್ಸು, ಆ ಒಂದು ತಾಳ್ಮೆ ಅವರಲ್ಲಿದೆ. ಅದಕ್ಕೋಸ್ಕರನೇ ಆ ತರ ಇರೋದು ಅಂತ ಅಂದ್ಬಿಟ್ಟು ಕೀ ಪಾಯಿಂಟ್ಸ್‌ನ ಹೇಳ್ಕೊಡಕ್ಕೆ ಟ್ರೈ ಮಾಡ್ತಾರೆ ಹನುಮಂತನ್ ಇಟ್ಕೊಂಡು. ಒಂದು ತಾಳ್ಮೆ ಇರಬೇಕು, ಒಂದು ಪೇಷನ್ಸ್ ಇರಬೇಕು, ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಇರಬೇಕು, ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಎಲ್ಲ ಕಂಟೆಸ್ಟೆಂಟ್ಸ್ಗೂ ತಿಳಿಸಿ ಹೇಳ್ತಾರೆ. ನಂತರ ಬರೋದೇ ಇನ್ನೊಂದು ಉಸ್ತುವಾರಿಯ ವಿಟಿ. ಆ ವಿಟಿ ಏನಕ್ಕಪ್ಪ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಉಸ್ತುವಾರಿ ಎಲ್ಲರೂ ತುಂಬಾ ಚೆನ್ನಾಗಿ ರಜತು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಒಪ್ಕೊಳ್ತೀರಾ ಅಂತ ಇಡೀ ಮನೆನ ಕೇಳಿದಾಗ ಧನರಾಜ್ ಅವ್ರು ಇದ್ಬಿಟ್ಟು, ಇಲ್ಲ ಸರ್ ಬಲೂನ್ ಟಾಸ್ಕಲ್ಲಿ ನಮಗೆ ಮೋಸ ಮಾಡಿದ್ರು, ಜಾರ್ ಟಾಸ್ಕಲ್ಲಿ ನಮಗೆ ಮೋಸ ಮಾಡಿದ್ರು ಅಂತ ಅನ್ನಿಸ್ತು. ಭವ್ಯ ಅವರು ಎರಡು ಕೈಯಲ್ಲಿ ಇಟ್ಕೊಂಡ್ರು ಕೂಡ ಅವ್ರಿಗೆ ಫೋಲ್ ಕೊಡ್ಲಿಲ್ಲ, ಬಟ್ ಅದೇ ಬೇರೆಯವ್ರಿಗೆ ಇಟ್ಕೋಬೇಡ್ರಿ ಅಂತ ಹೇಳಿದ್ರು ಅಂತ ಅಂದಾಗ ಇನ್ನೊಂದು ವಿಟಿ ಪ್ಲೇ ಆಗುತ್ತೆ. ಆ ವಿಟಿ ಯಾವ್ದಪ್ಪ ಆಗಿರುತ್ತೆ ಅಂದ್ರೆ ಬಲೂನ್ ಟಾಸ್ಕ್, ನೀರು ಹೊಡಿಯೋದಿರುತ್ತಲ್ಲ, ಅಲ್ಲಿ ಭವ್ಯ ಅವರು ಕೈಯಾರೆ ಒಂದು ಟಬ್ನ ಹಿಡ್ದಿರೋದು ನಮಗೆ ಕಾಣಿಸ್ತಾರೆ. ಮುಟ್ಟಬಾರ್ದು ಅಂತ ಹೇಳಿದ್ರು ಕೂಡ ಭವ್ಯ ಅವರು ಅನ್ಕಾನ್ಶಿಯಸ್ ಆಗಂತೂ ಮುಟ್ಟಿರಲ್ಲ, ಕಾನ್ಶಿಯಸ್ ಆಗೇನೆ ಮುಟ್ಟಿರ್ತಾರೆ. ಅಲ್ಲಿ ಭವ್ಯ ಅವರು ಕವರ್ ಅಪ್ ಮಾಡ್ಕೊಂಡ್ರು, ರಜತ್ ಅವರು ನೋಡ್ಲಿಲ್ಲ. ಅದು ರಜತ್ ಅವ್ರ ತಪ್ಪು, ಭವ್ಯ ಅವ್ರ ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಮನಸ್ಥಿತಿ ಏನಂತಾರೆ, ಸುದೀಪ್ ಸರ್ ಹೇಳಿದ್ರು ಅಲ್ವಾ, ನೀವು ಅದನ್ನ ತಪ್ಪು ಅಂತ ಒಪ್ಕೊಂಡಿದ್ರೆ ನೀವೆಲ್ಲೋ ಹೋಗ್ತಾ ಇದ್ರಿ ಭವ್ಯ ಅಂತ. ಅದು ತಪ್ಪು ಅಂತ ಗೊತ್ತಿದ್ದಾದ್ಮೇಲೆ ಭವ್ಯ ಅವರು ತಪ್ಪು ಮಾಡೋದು ನಿಜವಾಗ್ಲೂ ಖಂಡಿತ ತಪ್ಪು. ಆ ತರ ಒಂದು ಟಬ್ ಹಿಡ್ದಿದ್ದು ಖಂಡಿತ ತಪ್ಪು. ಅದು ರಜತ್ ಅವ್ರು ನೋಡ್ದಿಲ್ದಿದ್ದು ಕೂಡ ತಪ್ಪು. ಅಲ್ಲಿ ಫೇವರಿಸಂ ರಜತ್ ಅವ್ರು ಮಾಡಿದ್ದಾರೆ ಅಂತ ನಾನು ಒಪ್ಕೊಳ್ಳಲ್ಲ, ಯಾಕಂದ್ರೆ ಆತ ನೋಡಿಲ್ಲ, ಅದಕ್ಕೋಸ್ಕರನೇ ಆತ ಅದನ್ನ ಕನ್ಸಿಡರ್ ಮಾಡ್ಲಿಲ್ಲ. ಮತ್ತೆ ಅದನ್ನ ಬಿಟ್ರೆ ಜಾರಲ್ಲಿ 2 ಕೈ ಹಿಡ್ಕೊಂಡಿರ್ತಾರೆ ಭವ್ಯ ಅವರು. ಆಗ ಒಂದು ಪಾಯಿಂಟ್ ಗೌತಮಿಯರು ಕೊಡ್ತಾರೆ. ನೆಕ್ಸ್ಟ್ ರೌಂಡ್ ಇಂದ ಒಂದೇ ಕೈಯಲ್ಲಿ ಹಿಡಿಬೇಕು ಅಂತ ರೂಲ್ ಮಾಡ್ತಾರೆ ರಜತ್. ಇಲ್ಲಿ ಸುದೀಪ್ ಸರ್ ಮಾತಾಡಿದ್ದು ನನಗೆ ರೈಟ್ ಅಂತ ಅನ್ನಿಸ್ತು. ರಜತ್ ಅವರು ನೋಡದೇ ಇರೋದು ಖಂಡಿತ ತಪ್ಪು. ಯಾಕಂದ್ರೆ ಒಂದು ಉಸ್ತುವಾರಿಯಾಗಿ ಬಂದಾದ್ಮೇಲೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕಾಗಿರೋದು ಉಸ್ತುವಾರಿಯ ನಿಯಮ. ಬೇರೆ ಯಾರ ಹತ್ರನೂ ಆರ್ಗ್ಯೂ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಇಲ್ಲಿ ಉಸ್ತುವಾರಿಯಾಗಿ ಗೇಮ್ ಯಾರು ನೋಡ್ತಾರೆ, ಏನಾಗ್ತಾ ಇದೆ ಏನು ಎತ್ತ ಅಂತ. ರಜತ್ ಅವರು ಅಲ್ಲಿ ನೋಡಿ ಒಂದು ಉಸ್ತುವಾರಿಯಾಗಿ ಸರಿಯಾಗಿ ನೋಡ್ಕೋಬೇಕಾಗಿತ್ತು. ಅಲ್ಲಿ ನೋಡ್ದಿದ್ದು ಡೆಫಿನೆಟ್ಲಿ ತಪ್ಪು. ಮತ್ತೆ ಭವ್ಯ ಅವರು ಹೆಂಗೋ ನೋಡ್ತಿಲ್ವಲ್ಲ ಇವನು ಅಂತ ಅಂದ್ಬಿಟ್ಟು ಗ್ಯಾಪ್ ಅಲ್ಲಿ ಅವ್ರು ಸೈಕಲ್ ಓಡಿಸ್ಕೊಂಡಿದ್ದು ಕೂಡ ತಪ್ಪೇನೆ. ಆ ತರ ಟಬ್ ಹಿಡಿಬಾರ್ದಾಗಿತ್ತು. ಮತ್ತೆ ಜಾರ್ ವಿಷಯಕ್ಕೆ ಅಂತ ಬಂದಾಗ ಡೆಫಿನೆಟ್ಲಿ ನಾನು ಅವಾಗ್ಲೂ ಕೂಡ ಹಂಗೆ ಅಂದ್ಕೊಂಡಿದ್ದು, ಜಾರ್ ವಿಷಯಕ್ಕೆ ಅಂತ ಬಂದಾಗ ಫಸ್ಟ್ ರೌಂಡ್ ಏನಿರುತ್ತೋ ಅದನ್ನ ಕನ್ಸಿಡರ್ ಮಾಡಬಾರ್ದಾಗಿತ್ತು. 2 ಕೈಯಲ್ಲೂ ಭವ್ಯ ಅವ್ರು ಇಟ್ಕೊಂಡಿದ್ದಾರೆ, ಅದನ್ನ ಫೌಲ್ ಮಾಡಿದ್ದಾರೆ. ಆ ರೂಲ್ನ ನಾವು ಮುಂದೆ ರೌಂಡಿಗೆ ಕನ್ಸಿಡರ್ ಮಾಡಲ್ಲ ಅಂದ್ಮೇಲೆ ಡೆಫಿನೆಟ್ಲಿ ಇದನ್ನ ಅಲ್ಲಿ ಗೌತಮಿ ಅವ್ರ ತಂಡನೇ ವಿನ್ ಆಗಿರ್ಬೋದು ಆ ಟಾಸ್ಕ್ನ. ಬಟ್
ಬಟ್ ಅಲ್ಲಿ ವಿನ್ ಆಗಿರ್ಲಿಲ್ಲ ಅಂದಿದ್ರೆ ಡೆಫಿನೆಟ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆ ಗೇಮ್ ಎಫೆಕ್ಟ್ ಮಾಡಿರೋದು ಅಲ್ವಾ. ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಆಚೆ ಉಳಿದಿರೋರು ಟಿಕೆಟ್ ಟು ಫಿನಾಲೆ ಒಂದು ಟಾಸ್ಕಲ್ಲಿ. ಸೊ ಹಂಗಾಗಿ ಫಸ್ಟ್ ರೌಂಡ್ನ ಅಲ್ಲೇ ನಲಿಫೈ ಮಾಡಬೇಕಾಗಿತ್ತು. ಇಲ್ಲಾಂದ್ರೆ ಎರಡೂ ಕೈಯಲ್ಲಿ ಹಿಡ್ಕೋಬಹುದು ಅನ್ನೋ ಒಂದು ಅಡ್ವಾಂಟೇಜ್ನ ಇಡೀ ಟಾಸ್ಕ್ ಮುಗಿಯೋವರೆಗೂ ರಜತ್ ಅವರು ಅಲ್ಲಿ ಕೊಡಬೇಕಾಗಿತ್ತು. ಅಲ್ಲಿ ರಜತ್ ಅವರು ಎಡವುದ್ರು ಖಂಡಿತ. ನನಗೂ ಅವತ್ತು ಅನ್ನಿಸ್ಲಿಲ್ಲ, ಬಟ್ ಒಂದು ಎಪಿಸೋಡ್ಸ್ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ರಜತ್ ಅವರು ಆ ಒಂದು ರೌಂಡ್ ಏನಿರುತ್ತೋ ಅದನ್ನ ನಲಿಫೈ ಖಂಡಿತ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಮತ್ತೆ ಭವ್ಯ ಅವ್ರನ್ನ ಕೇಳ್ತಾರೆ. ಭವ್ಯ ಅವ್ರನ್ನ ಆಕ್ಚುಲಿ ಏನು ಕ್ವಶನ್ ಕೇಳಲ್ಲ. ಭವ್ಯ ಅವರೇ, ನಿಮಗೆ ಗೊತ್ತಿರಬೇಕಾದ್ರೆ ಹೌದು ನಾನು ಎರಡೂ ಕೈಯಿಂದ ಹಿಡಿದು ಆಡಿದ್ದೀನಿ, ಇದು ತಪ್ಪು, ನಾನು ಮತ್ತೆ ಆಡ್ತೀನಿ, ಇಲ್ಲಾಂದ್ರೆ ಇದನ್ನ ನಲಿಫೈ ಮಾಡಿ, ಇಲ್ಲಾಂದ್ರೆ ಅವರಿಗೂ ಆ ಚಾನ್ಸ್ನ ಕೊಡಿ ಅಂತ ನೀವು ಮಾತಾಡಬೇಕಾಗಿತ್ತು ಅಂತ ಅಂದಾಗ ಭವ್ಯ ಅವರು ಇಲ್ಲಿ ಒಂದು ಸುಳ್ಳು ಹೇಳ್ತಾರೆ. ನನಗೆ ಇದು ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ನಾನು ಕೈಯಲ್ಲಿ ಎರಡೂ ಕೈಯಲ್ಲಿ ಜಾರ್ನ ಹಿಡಿಬೋದಾ ಅಂತ ಕೇಳ್ಬಿಟ್ಟು ಆಮೇಲೆ ಹಿಡಿದೆ ಅಂತ ಅಂತಾರೆ. ಅಲ್ಲಿ ಸುದೀಪ್ ಸರ್ ಡೆಫಿನೆಟ್ಲಿ ಡಿಫೆಂಡ್ ಮಾಡ್ಕೊಳ್ತಾರೆ. ನೋಡಿ ಭವ್ಯ, ನಾನು 28 ಸಲ ಎಪಿಸೋಡ್ ನೋಡಿ ಬಂದಿರ್ತೀನಿ. ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಉತ್ತರ ನನಗೆ ಗೊತ್ತಿಲ್ಲ ಅಂತ ಅಲ್ಲ, ಉತ್ತರ ಗೊತ್ತಿದೆ. ಬಟ್ ಅದು ನಿಮ್ಮ ಬಾಯಲ್ಲಿ ಏನು ಬರುತ್ತೆ ಅಂತ ಕೇಳಬೇಕು ಅಂತ ನಾನು ಕೇಳೋದು ಅಷ್ಟೇನೆ. ರಜತ್ ನಿಜವಾಗ್ಲೂ ಕೇಳಿದ್ರು ಅವರು ಎರಡು ಕೈಯಲ್ಲಿ ಹಿಡ್ಕೋಬೇಕಾ ಅಂತ ಅಂದಾಗ ರಜತ್ ಅವರು ಸರ್ ಫಸ್ಟ್ ರೌಂಡ್ ಮುಗ್ದೋಗಿತ್ತು, ಫಸ್ಟ್ ರೌಂಡ್ ಮುಗ್ದಾದ್ಮೇಲೆ ಎರಡು ಕೈಯಲ್ಲಿ ಹಿಡ್ಕೋಬೋದಾ ಅಂತ ಅವ್ರು ಕೇಳಿದ್ದು. ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಅವ್ರು ಎಲ್ಲೂ ಕೇಳಿರಲಿಲ್ಲ. ಇನ್ಫ್ಯಾಕ್ಟ್ ಆ ಎರಡು ಕೈಯಲ್ಲಿ ಹಿಡ್ಕೊಂಡ್ರೆ ಅದನ್ನ ಬೀಳ್ಸಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ರೌಂಡಿಂದ ನಾವೆಲ್ಲರೂ ರೂಲ್ ಮಾಡ್ಕೊಂಡಿದ್ದು ಒಂದೇ ಕೈಯಲ್ಲಿ ಹಿಡ್ಕೋಬೇಕು ಅಂತ. ಅದಾದ ನಂತರ ಎರಡು ಕೈಯಲ್ಲಿ ಹಿಡ್ಕೊಂಡ್ರೆ ಫೌಲ್ ಕೊಟ್ಟೆ, ಒಂದೇ ಕೈಯಲ್ಲಿ ಹಿಡ್ಕೊಂಡ್ರೆ ನಾನು ಹಾಗೆ ಆಡಿಸ್ತಾ ಇದ್ದೆ. ಅದಕ್ಕೋಸ್ಕರನೇ ಎರಡು ಕೈಯಲ್ಲಿ ಹಿಡ್ಕೋಬಾರ್ದು ಅಂತ ನಾನು ಹೇಳಿದ್ದು ಅಂತ ಕ್ಲಾರಿಟಿ ಕೊಟ್ಟರು ರಜತ್ ಅವರು ಅಲ್ಲಿ. ಆದರೆ ಭವ್ಯ ಅವರು ಸುಳ್ಳು ಹೇಳಿದ್ರು. ಅದಕ್ಕೆ ಸುದೀಪ್ ಸರ್ ಕ್ಲಾಸ್ ಕೂಡ ಎತ್ತಿದ್ರು. ನೀವೇನು ಮಾತಾಡ್ತೀರಾ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಭವ್ಯ ಅಂತ. ಬಟ್ ಭವ್ಯ ಅವ್ರು ಮಾಡಿದ್ದು ತಪ್ಪೇನು ಗೊತ್ತಾ, ಅಲ್ಲಿ ಬಕೆಟಲ್ಲಿ ಬಲೂನ್ ಹಿಡ್ಕೊಂಡಿತ್ತು, ಮತ್ತೆ ಇಲ್ಲಿ ಬಂದ್ಬಿಟ್ಟು ಸುದೀಪ್ ಸರ್ ಹತ್ರ ಸುಳ್ಳು ಹೇಳಿದ್ದು. ಇದನ್ನ ಬಿಟ್ರೆ ಬಕೆಟಲ್ಲಿ ಅದನ್ನ ಹಿಡ್ಕೊಂಡಿದ್ದು ಡೆಫಿನೆಟ್ಲಿ ಒಂದು ಕೋಇನ್ಸಿಡೆನ್ಸ್ ಅಲ್ಲಿ ಆಗ್ತಾ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಆಗೋಗ್ಬಿಡುತ್ತೆ. ಬಟ್ ಒಂದು ತಪ್ಪೇನು ಮಾಡಿದ್ದು ಅಂದರೆ ಸುದೀಪ್ ಸರ್ ಹತ್ರ ಸುಳ್ಳು ಹೇಳಿದ್ದು. ಅದನ್ನ ಬಿಟ್ಟರೆ ಅವ್ರಿಗೆ ಎಂಟೈರ್ ಪರ್ಫಾರ್ಮೆನ್ಸು ಆಚೆಗಡೆ ಸಿಕ್ಕಾಪಟ್ಟೆ ಜನಗಳಿಗೆ ಇಷ್ಟ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ತ್ರಿವಿಕ್ರಮ್ನ, ಮೋಕ್ಷಿತ್ ಅವ್ರನ್ನ ಎಲ್ಲರನ್ನೂ ವೋಟಿಂಗ್ ರಿಸಲ್ಟ್ಸಲ್ಲಿ ಮೀರಿಸಿ ಫಸ್ಟ್ ಪೊಸಿಷನಲ್ಲಿ ವೋಟಿಂಗ್ ರಿಸಲ್ಟ್ಸಲ್ಲಿ ಇದ್ದಾರೆ ಭವ್ಯ ಅವರು. ಸೊ ಹಿಂಗಿರ್ಬೇಕಾದ್ರೆ ಯಾಕೆ ಗುರು ಇಷ್ಟೊಂದು ಭಯ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಸೊ ನಾನು ಎಷ್ಟೊಂದು ತಪ್ಪು ಮಾಡ್ತಾ ಇದ್ದೀನಿ, ನನಗೆ ಯಾವ್ದು ತಪ್ಪು ಯಾವ್ದು ಸರಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿ ಮಾತಾಡ್ತಾರೆ. ಆ ಕನ್ಫ್ಯೂಷನ್ ಸ್ಟೇಟು ಯಾಕೆ ಮಾತಾಡಿದ್ರು ಅಂದರೆ ಡೆಫಿನೆಟ್ಲಿ ಎಲ್ಲ ಕಡೆನೂ ಭವ್ಯ ತಪ್ಪು, ಭವ್ಯ ಹಂಗೆ ಮಾಡಬಾರ್ದಾಗಿತ್ತು, ಭವ್ಯ ಹಿಂಗೆ ಮಾಡಬಾರ್ದಾಗಿತ್ತು ಅಂದರೆ ಡೆಫಿನೆಟ್ಲಿ ಆ ಕನ್ಫ್ಯೂಷನ್ ಸ್ಟೇಟ್ಗೆ ಬರುತ್ತೆ. ಅಯ್ಯೋ ನಾನು ಸರಿ ಮಾಡಿದ್ನಾ, ಅಯ್ಯೋ ನಾನು ತಪ್ಪು ಮಾಡಿದ್ನಾ, ನಾನು ಯಾಕೆ ಹಿಂಗೆ ಮಾಡಿದೆ ಅನ್ನೋ ಒಂದು ಗಿಲ್ಟು ಡೆಫಿನೆಟ್ಲಿ ಕಾಡುತ್ತೆ. ಆ ಕನ್ಫ್ಯೂಷನ್ ಸ್ಟೇಟಲ್ಲೇ ಡೆಫಿನೆಟ್ಲಿ ಭವ್ಯ ಅವರು ಕೂಡ ಅಲ್ಲಿ ಉಳಿದೋಗಿದ್ದಾರೆ ಅಂತಲೇ ನನಗನ್ಸಿತ್ತು. ಇನ್ನು ಇದನ್ನು ಬಿಟ್ಟರೆ ನಮ್ಮ ಇವರು ಮಂಜಣ್ಣ ಮತ್ತು ಇವ್ರದ್ದು ಗೌತಮಿ ಇವ್ರದ್ದು ಏನಿರುತ್ತೆ, ಇವರ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಅವರು ಲಾಸ್ಟ್ ವೀಕು ಪ್ರಾಮಿಸ್ ಮಾಡಿದ್ರು ಈ ಒಂದು ಫ್ರೆಂಡ್ಶಿಪ್ನ ಕಟ್ ಮಾಡ್ತೀನಿ ಅಂತ. ಮಂಜಣ್ಣ ಕೂಡ ಕಟ್ ಮಾಡಿದ್ರು, ಭವ್ಯ ಅವರು ಗೌತಮಿ ಅವರು ಕೂಡ ಕಟ್ ಮಾಡಿದ್ರು. ಹಿಂಗೆ ಕಟ್ ಮಾಡಿರಬೇಕಾದ್ರೆ ನೀವು ಫ್ರೆಂಡ್ಶಿಪ್ನ ಬಿಟ್ರಾ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂದಾಗ ಗೌತಮಿ ಅವರು 80% ಅಂತಾರೆ. 80% 90% ಬರಲ್ಲ. ಕಟ್ ಮಾಡಿದ್ರಾ ಇಲ್ವಾ ಅಂದಾಗ ಗೌತಮಿ ಅವರ ಆನ್ಸರು ತುಂಬ ಚೆನ್ನಾಗಿತ್ತು. ಅವ್ರು ಹಾಗೆ ನಡ್ಕೊಳ್ತಾ ಇದ್ದಾರೆ. ಸರ್ ನನ್ನ ಹತ್ರ ಕಟ್ಟಾಗಿತ್ತು, ಅವರು ಒಂದು ಸ್ವಲ್ಪ ಮಾತಾಡ್ಸೋಕೆ ಬಂದಾಗ ನನಗೆ ಅದನ್ನು ರೂಡಾಗಿ ಟ್ರೀಟ್ ಮಾಡೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅವರಿಗೆ ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಚೈತ್ರ ಅವ್ರನ್ನ ಯಾಕೆ ಟಾಸ್ಕಿಂದ ಒಳಗಡೆ ಆಚೆ ಇಟ್ರಿ, ಮತ್ತೆ ಅದೇ ಯಾವ ಚೈತ್ರನ ನೀವು ಆಚೆ ಇಟ್ರೋ ಅದೇ ಚೈತ್ರಗೆ ಉತ್ತಮ ಕೊಡ್ತೀರಾ, ಏನಕ್ಕೆ ಅಂತ ಕೇಳಿದಾಗ ಸರ್ ನಾವು ಟಾಸ್ಕಿಂದ ಆಚೆ ಹಿಡ್ದಿದ್ದು ಎಂಟೈರ್ 100 ಡೇಸ್ ಜರ್ನಿ ನೋಡಿ, ಉತ್ತಮ ಕೊಟ್ಟಿದ್ದು 1 ವಾರ ಜರ್ನಿ ನೋಡಿ ಅಂತ ಹೇಳಿದ್ರು. ಇದು ಒಪ್ಕೊಳ್ಳೋ ಅಂಥ ಪಾಯಿಂಟೇ. ಈ ವಾರ ಮಾತ್ರ ಚೈತ್ರ ಅವ್ರದ್ದು ಗೇಮ್ ಚೆನ್ನಾಗಿರೋದು, ಮುಂದೆ ವಾರದಿಂದ ಅಷ್ಟೊಂದೇನು ಚೆನ್ನಾಗಿಲ್ಲ. ಚೈತ್ರ ಅವರು ಆಚೆ ಇರೋಕ್ಕೆ ಡಿಸರ್ವಿಂಗೇನೆ. ಎಲ್ಲರೂ ಕೂಡ ನಮ್ಮ ಮಂಜಣ್ಣ ಕೂಡ ಅದೇ ರೀಸನ್ ಕೊಟ್ಟರು, ಮತ್ತು ಗೌತಮಿಯವರು ಕೂಡ ಅದೇ ರೀಸನ್ ಕೊಟ್ಟರು. ಮಂಜಣ್ಣಂಗೆ ಕೂಡ ಸ್ವಲ್ಪ ಕ್ಲಾಸ್ ಎತ್ತಾರೆ. ಮೊಲ ಅಂತ ಅಂದ್ಕೊಂಡಿದ್ದು ಇವಾಗ ಆಮೆ ಆಗೋಗ್ಬಿಟ್ಟಿದೆ, ಯಾಕೆ ಯಾವ ಗುಂಡಿಲಿ ಬಿದ್ದೋಗ್ಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ಅಂತ ಕೂಡ ಹೇಳ್ತಾರೆ. ತ್ರಿವಿಕ್ರಮು ಸರ್ ಹುಲಿ ಆಗಿತ್ತು, ಇವಾಗ ಹಾಲು ಕುಡಿದು ಬೆಕ್ಕಾಗೋಗ್ಬಿಟ್ಟಿದೆ, ಇನ್ನು ಸ್ವಲ್ಪ ಎದ್ದೊಳೋದು ಕಷ್ಟ ಅಂತ ರಜತ್ತು ಹೇಳ್ತಾರೆ, ತ್ರಿವಿಕ್ರಮು ಹೇಳ್ತಾರೆ. ಈ ಸೆಂಟ್ರಲ್ಲಿ ಸುದೀಪ್ ಸರು, ನೋಡಿ ನೀವಿಬ್ರು ಇದ್ದೀರಾ ಅಂದರೆ ನಿಮ್ಮ ಮಧ್ಯದಲ್ಲಿರೋ ವ್ಯಕ್ತಿನೇ ಡಿಸೈಡ್ ಆಗೋಗ್ಬಿಡ್ತಾರೆ, ಇವ್ರು ನನ್ನೇ ಆಚೆ ಇಡ್ತಾರೆ ಅಂತ. ಅಷ್ಟು ಕಾನ್ಫಿಡೆಂಟಾಗಿ ಆ ವ್ಯಕ್ತಿಗಳಿರ್ತಾರೆ, ಮತ್ತು ಅಷ್ಟೇ ಕಾನ್ಫಿಡೆಂಟಾಗಿ ನೀವಿಬ್ರು ಕೂಡ ನಿರ್ಧಾರಗಳನ್ನ ತಗೋತೀರಾ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಜನಗಳ ಕಣ್ಣಿಗೆ ನೀವಿಬ್ರು ಹೆಂಗೆ ಕಾಣ್ತೀರಾ ಅಂತ ಸುದೀಪ್ ಸರು ಹೇಳ್ತಾರೆ. ಇದನ್ನೆಲ್ಲ ಓವರ್ ಆಲ್ ನೋಡಿದಾಗ ನನಗೆ ಮಂಜಣ್ಣ ಅವರು ಇವಾಗಾದರೂ ತಿದ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ತಿದ್ಕೊಳ್ಳೇಬೇಕು, ಯಾಕಂದ್ರೆ ಇರೋದು ಒಂದೇ ಒಂದು ವಾರ. ಈ ಒಂದೇ ವಾರದಲ್ಲಿ ಡಬಲ್ ಎಲಿಮಿನೇಷನ್, ಇನ್ನು ಮಿಕ್ಕಿದ ಕಂಟೆಸ್ಟೆಂಟ್ಸ್ ಎಲ್ಲರೂ ಫಿನಾಲೆ. ಇನ್ನು ಎಷ್ಟು ಜನ ಉಳಿತಾರೆ, ಇವಾಗ 9 ಜನ ಇದ್ದಾರೆ, 6 ಜನ. ಸೊ 6 ಜನ ಡೆಫಿನೆಟ್ಲಿ ಟಾಪ್ 5
ಟಾಪ್ 6 ಅನ್ಸುತ್ತೆ ಈ ಸಲ ಮೋಸ್ಟ್‌ಲಿ. ಅವರೆಲ್ಲ ಹೊರಟೋಗ್ತಾರೆ. ಇವಾಗಾದ್ರೂ ತಿದ್ಕೋಬೇಕು ಮಂಜಣ್ಣ. ತಿದ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಇದೆ. ಪ್ರತಿಯೊಬ್ಬರು ಮಂಜಣ್ಣನ್ಗೆ ಕಳಪೆ ಕೊಟ್ಟಿರ್ತಾರೆ. ಅದ್ರ ಬಗ್ಗೆನೂ ಕೂಡ ಸುದೀಪ್ ಸರ್ ಡಿಸ್ಕಸ್ ಮಾಡ್ತಾರೆ. ಸುದೀಪ್ ಸರ್ ಯಾಕೆ ಕಳಪೆಗೆ ಹೋದ್ರಿ ಮಂಜಣ್ಣ ಅಂದ್ರೆ, ಸರ್ ನಾನು ಕಳಪೆಗೆ ಹೋಗಿದ್ದು ನನಗೆ ಬೇಜಾರಾಗ್ಲಿಲ್ಲ. ರೀಸನ್ ಕೊಟ್ಟಿದ್ದು ಅನ್ನಿಸ್ತು. ಎಲ್ಲಾರುನು ಕೂಡ ಭವ್ಯ ಮೇಲೆ ಲಾಕ್ ಮಾಡ್ದ ಅಂತಾನೆ ಕೊಟ್ರು. ಬೇರೆದ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರು. ಅದಕ್ಕೆ ಸುದೀಪ್ ಸರ್ ಏನ್ ಕೊಡ್ಬೇಕಾಗಿತ್ತು ಹೇಳಿ ಅಂದಾಗ ಗಪ್ಚುಪ್ ಮಂಜು ಅವರು. ಅಲ್ಲಿ ಒಂದ್ ಸ್ವಲ್ಪ ಮಂಜು ಅವ್ರು ಎಡುತ್ತಾ ಇದ್ದಾರೆ ಅನ್ನೋದು ಮಂಜು ಅವ್ರಿಗೆ ಗೊತ್ತಾಗ್ತಾ ಇದೆ. ಅದನ್ನ ಕವರ್ ಅಪ್ ಮಾಡ್ಕೊಳ್ಳೋಕ್ಕೂ ಕೂಡ ಫಸ್ಟ್ ಟೈಮ್ ಮಂಜು ಅವ್ರಿಗೆ ಬರ್ತಾ ಇಲ್ಲ. ಸಿಕ್ಕಾಪಟ್ಟೆ ವೀಕ್ ಆಗಂತೂ ಡೆಫಿನೆಟ್ಲಿ ಮಂಜು ಅವರು ಕಾಣಿಸ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಕೇಳ್ಕೊಂಡು ಬರ್ತಾರೆ ಆಕ್ಚುಲಿ. ಯಾಕೆ ಮಂಜು ಅವರು ಅಂತ ಕೇಳಿದಾಗ, ಭವ್ಯ ಅವ್ರನ್ನ ಕೇಳಿದಾಗ ಅಗೇನ್ ಲೋ ಕಾನ್ಫಿಡೆನ್ಸ್ ಗುರು. ನಾನೇ ಇಷ್ಟೊಂದು ಮಿಸ್ಟೇಕ್ ಮಾಡಿದ್ದೀನಿ, ನಾನು ಅವ್ರದ್ದನ್ನ ಹೆಂಗ್ ಪಾಯಿಂಟ್ ಔಟ್ ಮಾಡ್ಲಿ ಸರ್ ಅಂತ ಹೇಳ್ತಾರೆ. ಅಲ್ಲೊಂದ್ ಸ್ವಲ್ಪ ಮಾತಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತಿತ್ತು ಭವ್ಯ ಅವರು ಅಂತ ಅನ್ನಿಸ್ತು. ಇದೆಲ್ಲ ಆದ್ಮೇಲೆ ಸೇವಿಂಗ್ ಅನ್ನೋದು ಬರುತ್ತೆ. ಎಲ್ಲರೂ ಆಚೆಗಡೆ ಮೋಕ್ಷಿತ ಸೇವು ಅಂತ ಇದ್ರು. ನಾನು ಎಲ್ಲಪ್ಪ ಮೋಕ್ಷಿತ ಸೇವ್ ಆಗ್ತಾರೆ ಅಂತ ನಾನು ಇನ್ನೊಂದ್ಸಲ ಎಪಿಸೋಡ್ ನೋಡಿದೆ. ನಾನು ಯಾವ್ದಾದ್ರು ಲೈವ್ ಅಲ್ಲಿ ಮಿಸ್ ಮಾಡ್ಬಿಟ್ನಾ ಅಂತ. ಬಟ್ ಇಲ್ಲ, ಐ ಥಿಂಕ್ ಭವ್ಯ ಅವ್ರು ಒಬ್ಬರೇನೇನೆ ಎಪಿಸೋಡ್ ಅಲ್ಲಿ ಸೇವ್ ಆಗಿರೋದು. ಯಾರು ಸೇವ್ ಆಗ್ ಅಂದ್ರೆ ಯಾರು ಎಲಿಮಿನೇಟ್ ಆಗಬೇಕು ಅಂತ ನಮ್ಮ ಸುದೀಪ್ ಸರ್ ಕ್ವಶನ್ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಹೇಳಿದ್ದು ಭವ್ಯ ಅವ್ರ ಹೆಸರೇನೆ. ಹನುಮಂತ್ ಅವರು ಕೂಡ ಅಗ್ರೆಷನ್ ಆಗಿ ಆಡ್ತಾ ಇದ್ದಾರೆ, ಅದು ಸರಿ ಅಂತ ತಪ್ಪು ಅಂತ ಗೊತ್ತಿದ್ರು ಕೂಡ ಅದನ್ನ ತಿದ್ಕೊಳ್ಳೋ ಪ್ರಯತ್ನ ಪಡ್ತಿಲ್ಲ ಅಂತ ಹೇಳಿದ್ರು. ಬಟ್ ತುಂಬಾ ತಿದ್ಕೊಳ್ಳೋಕೆ ಪ್ರಯತ್ನ ಅಂತೂ ಪಡ್ತಾ ಇದ್ದಾರೆ. ಅಷ್ಟೊಂದು ಏನು ಯಾಮಾರ್ತಾ ಇಲ್ಲ. ಅಷ್ಟೊಂದು ಕೆಟ್ಟದಾಗಂತೂ ಮನೆಯವರೆಲ್ಲ ಅನ್ಕೊಂಡಂಗೆ ಕೆಟ್ಟದಾಗಂತೂ ಕಾಣಿಸ್ತಾ ಇಲ್ಲ. ನನಗಿಲ್ಲಿ ಜಾಸ್ತಿ ಶಾಕಿಂಗ್ ಅನ್ಸಿದ್ದು ವಿಕ್ಕಿ ಆನ್ಸರು. ಯಾರು ಹೋಗ್ಬೇಕು ಅಂತಂದ್ರೆ ಭವ್ಯ ಹೋಗ್ಬೇಕು ಸರ್ ಅಂತ ಅಂದ್ರು. ಲಾಸ್ಟ್ ನಿನ್ನೆ ಎಪಿಸೋಡಲ್ಲೇನೆ ಭವ್ಯ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟು, ನೀನು ನನ್ನ ಕಾಂಪಿಟೇಟರು, ನೀನು ನನ್ನ ಕಾಂಪಿಟೇಟರ್ ಅಂದ್ಕೊಳ್ತಿರೋದಕ್ಕೇನೆ ನಾನು ನಿನ್ನ ಪಕ್ಕ ಇರೋದು, ಇನ್ಯಾರೂ ನನ್ನ ಪಕ್ಕ ಬಿಡೋಕ್ಕೂ ನಾನು ಇಷ್ಟಪಡಲ್ಲ, ನಾನು ಗೆಲ್ಲಬೇಕು ಅಂತ ಇಷ್ಟಪಡೋ ಒಬ್ಬೇ ಕಂಟೆಸ್ಟೆಂಟು ನೀನು ಯಾವತ್ತೂ ನನ್ನ ಬಿಟ್ಕೊಟ್ಟಿಲ್ಲ ಅಂತ ಹೇಳಿದ ವಿಕ್ಕಿನೇ ಇವತ್ತು ಭವ್ಯ ಅವ್ರ ಹೆಸರು ತೊಗೊಂಡ್ರಲ್ಲ ಗುರು ಅಂತ ಅನ್ನಿಸ್ತು. ಸುದೀಪ್ ಸರ್ ಯಾಕೆ ಅಂತ ಕೇಳಿದರೆ ಅಲ್ಲಿ ಚೆನ್ನಾಗಿರೋದಲ್ಲ ಅಂತ ಅನ್ನಿಸ್ತು ನನಗೆ. ಬಟ್ ಅನ್ಫಾರ್ಚುನೇಟ್ಲಿ ಜಸ್ಟ್ ನೇಮ್ಸ್ ಮಾತ್ರನೇ ಕೇಳಿದ್ರು. ಎಲ್ಲರೂ ಕೂಡ ಹೇಳಿದ ಹೆಸರು ಭವ್ಯನೇ. ಭವ್ಯ ಮಾತ್ರ ಧನರಾಜ್ ಅವ್ರದ್ದು ಹೆಸರು ಹೇಳಿದ್ರು. ಬಟ್ ಫಾರ್ಚುನೇಟ್ಲಿ ಲಕ್ಕಿಲಿ ಭವ್ಯ ಅವರು ಸೇವ್ ಆಗ್ತಾರೆ. ಅಳ್ತಾರೆ, ತಿದ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಅಂತ ಅಂತಾರೆ, ಜನಗಳಿಗೆಲ್ಲ ಕ್ಷಮೆ ಕೇಳ್ತಾರೆ. ನಂತರ ಬರೋ ವೀಟಿನೇ ಭವ್ಯ ಅವ್ರಿಗೆ ಹೊಡೆದಿರೋದು. ಭವ್ಯ ಅವರು ಹನುಮಂತಿಗೆ ಹೊಡೆದಿರೋದು. ಏನ್ ಭವ್ಯ ಇದು ಕರೆಕ್ಟಾ ಅಂತ ಕೇಳ್ತಾರೆ. ಭವ್ಯ ಅವರು ಕೂಡ ತುಂಬ ಹೇಳ್ತಾರೆ, ಸರ್ ನನಗೆ ಈ ಇಡೀ ಒಂದಾದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಗಿಲ್ಟ್ ಕಾಡ್ತು. ಆ ಟಾಸ್ಕ್ ಆದಮೇಲೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು, ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂತ ಅಂತಾರೆ. ಬಟ್ ಸುದೀಪ್ ಸರು ಇದು ಒಂದು ಬಿಗ್ ಬಾಸ್ ಪ್ರೋಟೋಕಾಲು. ಏನೋ ನಿಮ್ಮ ಲಕ್ ಇರೋದ್ರಿಂದ ಅಲ್ಲಿ ಬಿಗ್ ಬಾಸ್ ಟೀಮ್ ಅವರು ಟಾಸ್ಕ್ ಮಧ್ಯದಲ್ಲಿ ಅದನ್ನು ಇಗ್ನೋರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಾಂದರೆ ಅವತ್ತೇ ನಿಮ್ಮನ್ನು ಆಚೆ ಕಳಿಸಿರೋರು. ಅಷ್ಟೇ ಅಲ್ಲದೆ ನಿಮ್ಮನ್ನೇ ಬಿಟ್ಟು ಒಂದು ವೆರಿ ಅಗ್ರೆಸಿವ್ ಆಗಿತ್ತು ಈ ವಾರ. ನಿಮ್ಮನ್ನೇ ಬಿಟ್ಟು ಚೈತ್ರ ಅವರು ಕೂಡ ಕಾಲಲ್ಲಿ ಒದಿತಾರೆ, ಮೋಕ್ಷಿತ್ ಅವರು ಕೂಡ ಕೈಯಲ್ಲಿ ಬಡಿತಾರೆ ಮಂಜುಗೆ. ಇವಾಗ ಗೌತಮಿ ಯಾರಿಗೆ ಭವ್ಯ ಅವ್ರಿಗೆ ಶಕ್ತಿ ಇತ್ತು, ಹನುಮಂತು ಹೊಡೆದ್ರು ಪೆಟ್ಟಾಯ್ತು, ಅದಕ್ಕೆ ಜೈಲು. ಬಟ್ ಮೋಕ್ಷಿತ್ ಅವ್ರಿಗೆ ಶಕ್ತಿ ಇಲ್ಲ, ಹೊಡೆದ್ರು ಅವ್ರಿಗೆ ನೋವಾಗ್ಲಿಲ್ಲ, ಅದಕ್ಕೆ ಜೈಲಿಲ್ವಾ? ಏನ್ ಲಾಜಿಕ್ ಗುರು ಅದು ಅಂತ ಅನ್ನಿಸ್ತು. ಚೈತ್ರ ಅವರು ಕಾಲಲ್ಲಿ ಹೋದ್ರು ಗುರು ರಪ ರಪ ಒಂದ್ 2-3 ಸಲ ಧನರಾಜ್ ಅವ್ರಿಗೆ ಎಲ್ಲರಿಗೂ. ಅದು ಲೆಕ್ಕ ಇಲ್ವಾ? ಕುತ್ತಿಗೆ ಲಾಕ್ ಮಾಡಿದ್ರು ಮಂಜಣ್ಣ ಅವರು. ಎಲ್ಲನೂ ಹೋಗಿ ಗೋಡೆಗೆ ಬಿದ್ದಿದ್ರೆ ಭವ್ಯ ಅವರು, ಅದು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ತಾನೆ. ಅವಾಗ್ಲೂ ಕಳಿಸ್ಬೇಕಾಗಿತ್ತಲ್ವಾ, ಮಂಜಣ್ಣನು ಜೈಲಿಗೆ ಕಳಿಸ್ಬೇಕಾಗಿತ್ತಲ್ವಾ. ಬಟ್ ಅಲ್ಲಿ ಶಿಕ್ಷೆ ಮಾತ್ರ ಯಾಕೆ ಭವ್ಯಗೆ ಅಂತ ಅನ್ನಿಸ್ತು ನನಗೆ. ಯಾರೂ ಈ ಥರ ಮಾಡಬೇಡಿ. ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ನಾನು ಬಿಗ್ ಬಾಸ್ ಟೀಮ್ಗೆ ಒಂಥರ ರಿಕ್ವೆಸ್ಟ್ ಮಾಡ್ತೀನಿ. ಈ ಥರ ಏನಾದರೂ ಮ್ಯಾನ್ ಹ್ಯಾಂಡ್ಲಿಂಗ್ ಆಯಿತು ಅಂದರೆ, ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಯಾರಾದರೂ ಈ ಥರ ಮಾಡಿದ್ರು ಅಂದರೆ ಡೈರೆಕ್ಟಾಗಿ ಮನೆಗೆ ಕಳಿಸ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಸುದೀಪ್ ಸರ್ ಹೇಳಿದ್ರು. ಬಟ್ ಜೈಲಿಗೆ ಮಾತ್ರ ಭವ್ಯನ ಮಾತ್ರ ಕಳಿಸಿದ್ರು. ನೆಕ್ಸ್ಟ್ ಆದೇಶ ಬರೋವರೆಗೂ ಭವ್ಯ ಅವರು ಜೈಲಲ್ಲಿ ಇರಬೇಕು ಅಂತ ಒಂದು ಆದೇಶ ಕೊಡ್ತಾರೆ. ಯಾವಾಗ ಏನು ಅಂತ ನಾವು ಹೇಳಲ್ಲ ಅಂತ ಕೂಡ ಹೇಳ್ತಾರೆ. ನನಗೆ ಜೈಲಿಗೆ ಕಳ್ಸಂಗಿದ್ದಿದ್ರೆ ಎಲ್ಲರನ್ನೂ ಕಳಿಸ್ಬೇಕಾಗಿತ್ತು. 4 ಜನ ಯಾರ್ಯಾರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅವ್ರನ್ನ. ಇಲ್ಲಾಂದ್ರೆ ಯಾರನ್ನೂ ಕಳಿಸ್ಬಾರ್ದಾಗಿತ್ತು. ಒಂದು ವಾರ್ನಿಂಗ್ ಕೊಟ್ಟು ಬಿಟ್ಬಿಡ್ಬೇಕಾಗಿತ್ತು ಅಂತ ಅನ್ನಿಸ್ತು. ಓವರಾಲ್ ನೋಡಿದಾಗ ಫುಲ್ ಟಾರ್ಗೆಟ್ ಭವ್ಯ, ರಜತ್ ಆಗಿದ್ರು. ಮತ್ತೆ ಹೈಪು ಹನುಮಂತುಗೆ, ಬೂಸ್ಟಿಂಗು ಮಂಜು ಅವರಿಗೆ. ಬಿಗ್ ಬಾಸ್ ತಂಡ ನೋಡೋಕ್ಕೆ ಯಾಕೆ ಗುರು ಹಿಂಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಭವ್ಯ ಯಾಕೆ ಗುರು ಇಷ್ಟೊಂದು? ಡೆಫಿನೆಟ್ಲಿ ಅಷ್ಟೊಂದು ಎಲ್ಲರೂ ಭವ್ಯ 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 ಅಂತಿದ್ರೆ ವ್ಯಕ್ತಿ ಕುಗ್ಗೆ ಹೋಗ್ತಾನೆ. ಅದು ಭವ್ಯವ್ರ ಮುಖದಲ್ಲಿ ನೆನ್ನೆ ಅಂತೂ ಎದ್ದು ಕಾಣಿಸ್ತಾ ಇತ್ತು. ಎಪಿಸೋಡ್ ನೋಡಕ್ ಮಾತ್ರ ಸೂಪರ್ ಆಗಿತ್ತು. ನಿಮ್ಗೆ ಏನು ಅನ್ನಿಸ್ತು ನನ್ನ ಎಪಿಸೋಡ್ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.